ಪೂಜೆ ಹಾಗೆ ಪ್ರತಿನಿತ್ಯ ಏನಾದರೂ ಇಂಥದ್ದೇ ಪ್ರಸಾದ ಮಾಡಬೇಕು ಅಂತ ಏನಾದರೂ ನೀತಿ ನಿಯಮ ಇದೆಯಾ? ಹಾಗೆ ಈಗ ಯೂಟ್ಯೂಬ್ಗಳೆಲ್ಲ ನೋಡಿಕೊಂಡು ಮಹಿಳೆಯರು ಇಂಥದ್ದೇ ಒಂದು ಕಲರ್ ಅಂದರೆ ಇಂಥದ್ದೇ ಒಂದು ಬಣ್ಣದ ಒಂದು ವಸ್ತ್ರವನ್ನು ತೊಡಬೇಕು, ಉಡುಗೆ ತೊಡುಗೆಗಳನ್ನ ತೊಡಬೇಕು ಅನ್ನೋದು ಈ ಇತ್ತೀಚೆಗಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಎಷ್ಟು ಮಟ್ಟಿಗೆ ಸರಿ ಗುರು? ದೇವಿಗೆ ಎಲ್ಲವೂ ಸಹ ಜಗತ್ತಿನಲ್ಲಿ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿದಂಥ ಅವಳು ದೇವಿ. ದುರ್ಗಾ ಸಪ್ತಶತಿ ಅನ್ನೋ ಗ್ರಂಥದಲ್ಲಿ ವಿಶೇಷವಾಗಿ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಅದು ದುರ್ಗಾ 700 ಶ್ಲೋಕಗಳು. ಆ ಶ್ಲೋಕವನ್ನು ನಾವು ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ಅದರಲ್ಲಿ ದೇವಿ ಪ್ರತಿದಿನ ಒಂದೊಂದು ಅಲಂಕಾರವಾಗಿ ಕೂತ್ಕೊಳ್ತಾಳೆ. ಅದರಲ್ಲಿ ಕೆಂಪು ವರ್ಣ ಅಂದರೆ ಬಹಳ ಇಷ್ಟ, ಹಸಿರು ಮತ್ತು ಬಹಳ ಇಷ್ಟ. ಆದ್ದರಿಂದ ದೇವಿಗೆ ಹೇಗೆ ನಮಗೆ ಬೇರೆ ಬೇರೆ ತಿಂಡಿಗಳು, ನಮಗೆ ಬಗೆ ಬಗೆಯಾದ ಬಟ್ಟೆಗಳು ನಮಗೆ ಇಷ್ಟ ಆಗ್ತಾರೋ ಹಾಗೆ ದೇವಿಗೆ ಒಂದೊಂದು ಅಲಂಕಾರವನ್ನು ಮಾಡ್ತಾರೆ. ಅವಳಿಗೆ ಆಹಾರದಲ್ಲಿ ಬೆಲ್ಲದ ಅನ್ನ ಅಂದರೆ ಬಹಳ ಇಷ್ಟ. ಯಾಕೆಂದರೆ ಇದನ್ನೇ ನೀವು ಒಂದು ಸಲ ಮುಂದೆ ಇದಕ್ಕೆ ಒಂದು ಕಥೆ ಇದೆ, ಯಾಕೆ ದೇವಿಗೆ ಬೆಲ್ಲದ ಅನ್ನವನ್ನೇ ಕೊಡಬೇಕು ಅನ್ನತಕ್ಕಂಥದ್ದು. ಯಾಕೆಂದರೆ ಅವಳು ಮಾಂಸ ಭಕ್ಷಣೆಯನ್ನು ಬಹಳ ಕಾಳಿ ಸ್ವರೂಪದಲ್ಲಿದ್ದಾಗ ಮಾಡ್ತಿರ್ತಾಳೆ. ಶಂಕರ ಭಗವತ್ಪಾದರು ಅವಳನ್ನು ಕರ್ಕೊಂಡು ಬಂದು ಅವಳಿಗೆ ಶ್ರೀಚಕ್ರದ ಯಂತ್ರ ಸ್ಥಾಪಿಸಿ ಅವಳನ್ನು ಮಾಂಸ ಭಕ್ಷಣೆಯಿಂದ ಹೊರಗೆ ಕರ್ಕೊಂಡ್ಬರ್ತಾರೆ. ಅವತ್ತಿಂದ ಅವಳಿಗೆ ಗುಡಾನ್ನ ಪ್ರೀತ ಮಾನಸಾಯಿ ನಮಃ ಅಂತ ಲಲಿತಾ ಸಹಸ್ರನಾಮದ 500ನೇ ನಮಃ ಇದನ್ನು ಹೇಳ್ತಾರೆ. ಅದಕ್ಕೋಸ್ಕರ ಬೆಲ್ಲದ ಅನ್ನವನ್ನು, ಸಿಹಿಯನ್ನು, ಬೆಲ್ಲದಿಂದ ಮಾಡಿದ ತಿಂಡಿಯನ್ನು ದೇವಿಗೆ ನಾವು ನಿವೇದನೆ ಮಾಡತಕ್ಕಂಥದ್ದು ನವರಾತ್ರಿಯಲ್ಲಿ ಪ್ರತಿದಿದೆ. ಅದರಿಂದ ತಾವೆಲ್ಲರೂ ಸಹಿತ ನವರಾತ್ರಿಯಲ್ಲಿ ಈ ಕಾರ್ಯಕ್ರಮವನ್ನು ಬೆಲ್ಲದ ಅನ್ನದಿಂದಲೇ ಪ್ರಾರಂಭ ಮಾಡಿ ಶಾಲೆಯನ್ನು ಮಾಡಿ ಅವಳಿಗೆ ಅನ್ನದಲ್ಲಿ ದೇವಿಗೆ ವಿಶೇಷವಾದಂಥ ಬೆಲ್ಲದಿಂದ ಮಾಡುವ ಪದಾರ್ಥವನ್ನು ಮಾಡಿದರೆ ಅವಳಿಗೆ ತೃಪ್ತಿ ಹೊಂದುತ್ತಾಳೆ. ದೇವಿಯ ಅವತಾರ ಅಲ್ಲಿ ಒಂದೊಂದು ಬಣ್ಣಗಳು ಬರ್ತವೆ. ಪ್ರಥಮಂ ಶೈಲಪುತ್ರಿ ಚ. ಯಾರು ಶೈಲಪುತ್ರಿ? ದಕ್ಷ ಬ್ರಹ್ಮಣ ಮಗಳು ದಾಕ್ಷಾಯಿಣಿ. ಅವಳು ಶೈಲಪುತ್ರಿ, ಅದರಿಂದ ಹಸಿರಿನ ಬಣ್ಣವನ್ನು ಅವಳು ಅಲಂಕಾರವನ್ನು ಮಾಡ್ತಾರೆ. ದ್ವಿತೀಯಂ ಬ್ರಹ್ಮಚಾರಿಣಿ. 2ನೇ ದಿನ ಶ್ವೇತ ವಸ್ತ್ರವನ್ನು, ಕಮಂಡಲವನ್ನು ಇಟ್ಕೊಂಡಿರ್ತಾಳೆ. ಶಿವನನ್ನೇ ಒರೆಸ್ಕೊಳ್ಳಿಕ್ಕೆ ತಪಸ್ಸು ಮಾಡ್ತಾಳೆ. ಹಾಗೆ ತೃತೀಯಂ ಬ್ರಹ್ಮಚಾರಿಣಿ, ಚತುರ್ಥಂ ಚಂದ್ರಘಂಟಾಚ. ಹೀಗೆ ನಮ್ಮಲ್ಲಿ ಹೇಗೆ ವರ್ಣಗಳಿದೆಯೋ ವಿಶೇಷವಾಗಿ ಕೆಂಪು ವರ್ಣವನ್ನೇ ಅವಳಿಗೆ ಇಷ್ಟಪಡ್ತಾಳೆ ದೇವಿ. ಎಲ್ಲ ಕಡೆಯೇ ನೋಡಿ ಆ ದೇವಿಗೆ ಕೆಂಪು ವರ್ಣವನ್ನೇ ಅಲಂಕಾರವನ್ನು ಮಾಡುವಂಥ ವಿಧಾನ ಇದೆ. ಬಣ್ಣದಲ್ಲೇನಿಲ್ಲ, ಜಗತ್ತನ್ನು ಸೃಷ್ಟಿ ಮಾಡಿರುವವಳು ಎಲ್ಲವೂ ಅವಳಿಗೆ ಪ್ರೀತಿಯಾಗಿರುತ್ತಾರೆ. ವಿಶೇಷವಾಗಿ ಕೆಂಪು ವರ್ಣವನ್ನು, ಚಂದ್ರದ ಅಲಂಕಾರವನ್ನು ಅವಳು ಇಷ್ಟಪಡ್ತಾಳೆ.